ಸ್ನೇಹಿತರೆ ನಮಸ್ಕಾರ. ನಟಿ ಕಾರುಣ್ಯರಾಮ್ ಮುದ್ದಾದಂಥ ನಟಿ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿಯೂ ಕೂಡ ಹೌದು. ಯಾವುದೇ ರೀತಿಯಾದಂಥ ಪಾತ್ರ ಇರಲಿ, ಆ ಪಾತ್ರಕ್ಕೆ ಜೀವ ತುಂಬುವಂಥ ನಟಿ. ಇಂತಹ ನಟಿಗೆ ಈಗ ಅವಕಾಶಗಳು ಕೂಡ ಕಡಿಮೆ ಆಗಿದ್ದಾವೆ. ಮತ್ತೊಂದು ಕಡೆ ವಯಸ್ಸು 30 ದಾಟಿದ್ರೂ ಕೂಡ ಮದುವೆ ಆಗಿಲ್ಲ. ಹಾಗಾದರೆ ಕಾರುಣ್ಯರಾಮ್ ಮದುವೆ ಯಾಕಾಗಿಲ್ಲ? ವಜ್ರಕಾಯ ನಟಿಯ ಬದುಕಿನಲ್ಲಿ ನಡೆದಂತಹ ಅದೊಂದು ಘಟನೆ ಮದುವೆಯೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಆಕೆ ಬರುವಂತೆ ಮಾಡಿಬಿಡುತ್ತಾ? ಆಕೆಗೆ ಜೀವನ ಯಾವ ರೀತಿಯಾದಂಥ ಪಾಠವನ್ನು ಕಲಿಸಿಬಿಡ್ತು? ಜೀವನ ಪಾಠ ಕಲಿಸಿದ್ದ ಅಥವಾ ಆತ ಈಕೆಗೆ ಪಾಠವನ್ನು ಕಲಿಸಿದ್ದ? ಏನಾಯಿತು ಈಕೆಯ ಬಾಳಲ್ಲಿ? ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ಕಾರುಣ್ಯರಾಮ್ ಧಾರಾವಾಹಿಗಳು ಸೇರಿದಂತೆ ರೆಮೋ, ಪೆಟ್ರೋಮ್ಯಾಕ್ಸ್ ಮತ್ತು ವಜ್ರಕಾಯ ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿ. ಬಿಗ್ ಬಾಸ್ ಸೀಸನ್ 4ರಲ್ಲೂ ಕೂಡ ಈಕೆ ಭಾಗವಹಿಸಿದ್ಲು. ಜೊತೆಗೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿದ್ಲು. ಸದ್ಯ ಸಿನಿಮಾಗಳಿಂದ ದೂರ ಸರಿದು ತಮ್ಮದೇ ಆದಂತಹ ಕೆಲವು ಬಿಸ್ನೆಸ್ಗಳಲ್ಲಿ ಕಾರುಣ್ಯರಾಮ್ ಬ್ಯುಸಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಇಷ್ಟು ವರ್ಷವಾದರೂ ಕೂಡ ಮದುವೆ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆ ಇದೀಗ ಕಾರುಣ್ಯರಾಮ್ ಅವರಿಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಯಾವಾಗ್ರಿ ಮದುವೆ? ಯಾಕೆ ನೀವು ಮದುವೆ ಆಗಿಲ್ಲ? ಇನ್ನೂ ಯಾಕೆ ಸಿಂಗಲ್ ಆಗಿದ್ದೀರಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಾಕಷ್ಟು ಜನ ಕೇಳೋದಿದೆ. ಇದಕ್ಕೆ ಕಾರುಣ್ಯರಾಮು ಎಲ್ಲೂ ಕೂಡ ಉತ್ತರವನ್ನು ನಿರ್ದಿಷ್ಟವಾಗಿ ಕೊಟ್ಟಿರಲಿಲ್ಲ. ಯಾಕೆ ಏನು ಅಂತೇಳಿ. ಈಗ ಮೊಟ್ಟ ಮೊದಲ ಬಾರಿಗೆ ಕಾರುಣ್ಯರಾಮ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ತಮ್ಮ ಮದುವೆ ಮತ್ತು ಮದುವೆ ಆಗದೇ ಇರೋದ್ರ ಬಗ್ಗೆನೂ ಕೂಡ ಯಾಕೆ ಏನು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಈಗ ಮಾತನಾಡಿದ್ದಾರೆ. ಈಗಾಗಲೇ 30 ವರ್ಷ ದಾಟಿದೆ ರೀ ಯಾರಿಗೆ? ಕಾರುಣ್ಯರಾಮ್ಗೆ 30 ವರ್ಷ ದಾಟಿದ್ರೂ ಕೂಡ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. 33-34 ವರ್ಷ. 10 ಆಗಸ್ಟ್ 1991ಕ್ಕೆ ಜನಿಸಿದಂಥ ಕಾರುಣ್ಯರಾಮ್ ಸಿನಿಮಾ, ಸೀರಿಯಲ್ ಈ ರೀತಿ ಬ್ಯುಸಿಯಾಗಿರುವಂಥ ನಟಿ. ತುಂಬ ಸುಂದರವಾದಂಥ ನಟಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಇನ್ನು ಯಾವುದೇ ರೀತಿಯಾದಂಥ ಪಾತ್ರಗಳಿಗೂ ಕೂಡ ಜೀವ ತುಂಬಿ ನಟಿಸೋದ್ರಲ್ಲೂ ಕೂಡ ತುಂಬ ಪಾಪ್ಯುಲರ್. ಹೀಗಿರುವಂಥ ಕಾರುಣ್ಯರಾಮ್ ಮದುವೆಯಿಂದ ಯಾಕೆ ಇನ್ನೂ ಕೂಡ ದೂರ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಇದೇ ಪ್ರಶ್ನೆಯನ್ನು ಕೇಳಿದಾಗ ಎಷ್ಟೋ ಜನ ಯಾಕೆ ನೀವು ಇನ್ನೂ ಕೂಡ ಸಿಂಗಲ್ ಆಗಿದ್ದೀರಾ? ನಿಮಗೆ ಲೈಫ್ನಲ್ಲಿ ನಿಮ್ಮ ಲವ್ ಆಗಿಲ್ವಾ? ಮದುವೆ ಯಾವಾಗ ಅಂತೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ನನಗೆ ಈಗ 30 ವರ್ಷ ದಾಟಿದೆ. ಲೈಫ್ನಲ್ಲಿ ನಾನು ಯಾರನ್ನೂ ಕೂಡ ಲವ್ ಮಾಡಿಲ್ಲ ಅಂತೇಳಿ ಹೇಳಿದರೆ ಅದು ಸುಳ್ಳಾಗುತ್ತೆ. ಲವ್ ರಿಲೇಷನ್ಶಿಪ್ಪು ನಾನು ಯಾವತ್ತೂ ಕೂಡ ಹೋದವಳಲ್ಲ. ನಾನು ಚೆನ್ನಾಗಿ ಓದಬೇಕು, ದುಡಿಬೇಕು, ಹೆಸರು ಮಾಡಬೇಕು, ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು, ಆದರೆ ಜನರಿಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಂತೇಳಿ ಕಾರುಣ್ಯ ಹೇಳ್ತಾರೆ. ಆ ಸಮಯದಲ್ಲಿ ಸುಮಾರು ಲವ್ ಪ್ರಪೋಸಲ್ಸ್ ಬರ್ತಾಯಿತ್ತು. ಆಗ ಒಬ್ಬ ನೀನಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಕೈ ಕೊಯ್ದುಕೊಂಡಿದ್ದ. ಟ್ಯಾಬ್ಲೆಟ್ ತೆಗೆದುಕೊಳ್ಳೋದಕ್ಕೂ ಕೂಡ ಹೋಗಿದ್ದ, ಜೊತೆಗೆ ಜೀವವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಯತ್ನಿಸಿದ್ದ. ಆಗ ನಾನು ತುಂಬ ಚಿಕ್ಕ ಹುಡುಗಿ. ಎಲ್ಲಿ ಇವನು ಸತ್ತೋಗ್ಬಿಡ್ತಾನೋ ಅಂತ ಹೇಳ್ಬಿಟ್ಟು, ಅವನಿಗೇನಾದರೂ ಆದರೆ ಅಂತ ಹೇಳ್ಬಿಟ್ಟು ನನ್ನ ತಲೆಗೆ ಎಲ್ಲಿ ಬರುತ್ತೋ ಅನ್ನುವಂತಹ ಭಯಕ್ಕೆ ಸರಿ ಮುಂದಿನ ದಿನಗಳಲ್ಲಿ ನೋಡೋಣ, ಅಪ್ಪ ಅಮ್ಮನಿಗೆ ತಿಳಿಸೋಣ, ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂಥೇಳಿ ಇದ್ವಿ. ಆ ವ್ಯಕ್ತಿಗೆ ನಾನು ಬೇಕು, ಆದರೆ ನನ್ನ ತಮ್ಮ ಬೇಡವಾಗಿದ್ದ. ಹೀಗಂತೇಳಿ ಹೇಳ್ತಾ ವಿಚಿತ್ರವಾದಂತಹ ಒಂದು ಸ್ಟೋರಿಯನ್ನು ಹೇಳ್ತಾರೆ. ಅವರು ನನಗಿಂತಲೂ ಕೂಡ 10 ವರ್ಷ ದೊಡ್ಡವರಾಗಿದ್ದರು. ಆಗ ನನಗೆ 18 ವರ್ಷ ವಯಸ್ಸಾಗಿತ್ತು. ಹೀಗೆ ಮಾತನಾಡಬೇಕಾದ್ರೆ ನಿಮ್ಮ ತಮ್ಮನಿಗೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿಬಿಡೋಣ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಲೂ ಕೂಡ ಹೇಳಿದರು. ಹಾಗೆ ಹೇಳಿದ ಮೇಲೆ ಆ ವ್ಯಕ್ತಿ ನನ್ನನ್ನು ಎಷ್ಟೇ ಪ್ರೀತಿ ಮಾಡಿದರೂ, ಚೆನ್ನಾಗಿ ನೋಡಿಕೊಂಡ್ರು ಅವರ ಮೇಲೆ ಯಾರಿಗೆ ತಾನೇ ಗೌರವ ಬರುತ್ತೆ ಹೇಳಿ? ಇದು ಒಂದು ಕಾರಣವಾದರೆ, ನನ್ನ ಇಷ್ಟಪಡುವವನು ನನ್ನ ತಮ್ಮನನ್ನು ಇಷ್ಟಪಡಬೇಕು ಅಲ್ವಾ? ಆ ವ್ಯಕ್ತಿ ನನ್ನ ತಮ್ಮನ ಹತ್ತಿರವೂ ಕೂಡ ಬರ್ತಾ ಇರಲಿಲ್ಲ. ಸುಮ್ಮನೆ ನಾಟಕ ಮಾಡ್ತಾ ಇದ್ದ. ಅವರ ತಮ್ಮ ಹಾಗೇನಾದರೂ ಆಗಿದ್ದಿದ್ರೆ ನಿನಗೆ ಆ ಹುಡುಗಿ ಬೇಕಾ? ಅದರಲ್ಲೂ ಆ ಹುಡುಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಳೆ ಅಂತೇಳಿ ಅವರ ಅಮ್ಮ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಇದು ನನಗೆ ಯಾಕೋ ಸರಿ ಬರ್ತಿರ್ಲಿಲ್ಲ ಅಂತೇಳಿ ಅನ್ನಿಸ್ತು. ನಾನು ನಂತರ ಸುಮ್ಮನಾದೆ. ಮತ್ತೆ ಆ ವ್ಯಕ್ತಿ ನೀನು ನನ್ನನ್ನು ಬೇಡ ಅಂದರೆ ನಾನು ಸತ್ತು ಹೋಗ್ತೀನಿ ಅಂತಲೂ ಕೂಡ ಡ್ರಾಮಾ ಶುರು ಮಾಡಿದ. ನನ್ನ ತಮ್ಮ ತೀರಿಕೊಂಡಾಗ ನಮ್ಮದೇ ಆದಂಥ ನೋವಿನಲ್ಲಿ ನಾವಿದ್ವಿ. ಆಗ ಅವರಿಗೆ ಫೋನ್ ಮಾಡಿ ಇನ್ವೈಟ್ ಮಾಡಬೇಕಾಗಿತ್ತಂತೆ. ಅವರ ಕುಟುಂಬಸ್ಥರು ನಡೆದುಕೊಳ್ತಿದ್ದಂಥ ರೀತಿ ಎಲ್ಲವೂ ಕೂಡ ಇಷ್ಟ ಆಗಿದೆ. ನಾನೇ ಅವರನ್ನು ಬಿಟ್ಟೆ ಅಂತಲೂ ಕೂಡ ಕಾರುಣ್ಯರಾಮ್ ಹೇಳ್ತಾರೆ. ಇನ್ನು ಇವರ ತಮ್ಮನ ವಿಚಾರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಕಾರುಣ್ಯರಾಮ್. ಯಾಕಂತ ಹೇಳಿದ್ರೆ ತಮ್ಮ ವಿಶೇಷಚೇತನ ಮಗುವಾಗಿದ್ದ. ಆ ಮಗುವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಆ ಮಗುವನ್ನು ಬೆಳೆಸೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಕಷ್ಟಪಟ್ಟಿದ್ದಾರೆ. ತಮ್ಮ ಅನ್ನುವಂಥ ಪ್ರೀತಿಯಿಂದಲೇ ಕಷ್ಟಪಟ್ಟಿರುವಂಥದ್ದು. ಆರಂಭದಲ್ಲಿ ಗೊತ್ತಿರಲಿಲ್ಲ, ಅದಾದ ಬಳಿಕ ಇವರಿಗೆ ಗೊತ್ತಾಗಿತ್ತು. ಆದರೆ ಆತನೊಬ್ಬ ವಿಶೇಷಚೇತನ ಮಗು ಅಂತೇಳಿ ಹೇಳಿದ ಮೇಲೂ ಕೂಡ ಎಲ್ಲೂ ಕೂಡ ಪ್ರೀತಿಯನ್ನು ಕಡಿಮೆ ಮಾಡಿರಲಿಲ್ಲ ಯಾರು? ಇಡೀ ಕುಟುಂಬದವರು. ಆದರೆ ಇವರು ತಮ್ಮ ವಿನಯ್ ರಾಮು 2013 ಫೆಬ್ರವರಿ 16ರಂದು ತೀರ್ಕೊಳ್ತಾನೆ. ದರ್ಶನ್ ಸರ್ ಹುಟ್ಟಿದ ಹಬ್ಬ ನನಗೆ ಯಾವಾಗಲೂ ಕೂಡ ಸ್ಪೆಷಲ್ ಆ ದಿನ. ಅವರು ನನ್ನ ಫೇವರೆಟ್ ನಟ. ಜೊತೆಗೆ ಅದೇ ದಿನದಂದು ನನ್ನ ತಮ್ಮ ತೀರ್ಕೊಂಡಿದ್ದು ಕೂಡ ನನಗೆ ನಂಬೋಕೆ ಕೂಡ ಆಗ್ತಿಲ್ಲ. ಏನೋ ದುರಾದೃಷ್ಟ
ಅವನು ಈ ರೀತಿ ಹುಟ್ಟುಬಿಟ್ಟ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ದೇವರು ನಮಗೆ ಕೊಟ್ಟಿದ್ದ ಆ ರೀತಿ ನಾವು ಅದನ್ನು ಸ್ವೀಕರಿಸಬೇಕು. ಹಾಗಾಗಿ ಎಲ್ಲೂ ಕೂಡ ನಾವು ಆತನನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡಲೇ ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ಫ್ಯಾಕ್ಟು ಅಷ್ಟೇ ಪ್ರೀತಿಯನ್ನು ಮಾಡಿದ್ದಾರೆ. ಅವನು ಹುಟ್ಟಿದ ದಿನದಿಂದನೂ ಕೂಡ 17 ವರ್ಷದ ತನಕ ಬ್ರೆಡ್ ಮತ್ತು ಹಾಲಿನಿಂದನೇ ಜೀವಿಸಿದ್ದು. ಅವನು ಏನೇ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಸರಿ ಹೋಗಲಿಲ್ಲ. ಆದರೆ ಅಂತಿಮವಾಗಿ 2013ಕ್ಕೆ ನಮ್ಮನ್ನು ಬಿಟ್ಟು ಹೋದ ಅಂತೇಳ್ಬಿಟ್ಟು ಕಣ್ಣೀರನ್ನು ಹಾಕ್ತಾರೆ ಕಾರುಣ್ಯ. ಇನ್ನು ಕಾರುಣ್ಯ ಕೇವಲ ಈ ಒಂದು ವಿಚಾರಕ್ಕೆ ಮದುವೆಯಿಂದ ದೂರ ಇರೋದಲ್ಲ, ಮತ್ತೊಂದು ನೋವಿನ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ರು. ಇವರು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮದುವೆಯ ಪ್ರಪೋಸಲ್ಗಳು ಬರ್ತಿದ್ವಂತೆ. ಡೈರೆಕ್ಟಾಗಿ ಮ್ಯಾರೇಜ್ ಅಂತಲೇ ಅಪ್ರೋಚ್ ಮಾಡ್ತಾ ಇದ್ರಂತೆ. ಮನೆಯಲ್ಲಿ ಇಬ್ಬರ ಜಾತಕವನ್ನು ಕೂಡ ನೋಡ್ತಿದ್ರಂತೆ. ಆದರೆ ನಾನಿನ್ನು ಆಗ ಜಾತಕ ಅಥವಾ ಮದುವೆ ಬಗ್ಗೆ ಡಿಸೈಡ್ ಮಾಡಿರಲಿಲ್ಲ. ಆದರೆ ನೋಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಹೇಳಿದ್ದೆ. ಆ ವ್ಯಕ್ತಿಗೆ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ಅವನ ಅಂತಃಪ್ರಜ್ಞೆ ಏನು ಅನ್ನೋದು ನನಗೆ ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ. ಅವರ ಮನೆಯಲ್ಲೆಲ್ಲರೂ ಕೂಡ ಬಂದು ನನ್ನನ್ನು ಒಪ್ಕೊಂಡ್ರು. ಆದರೆ ಅವನು ಡಬಲ್ ಡೇಟಿಂಗ್ ಮಾಡ್ತಾ ಇರ್ತಾನೆ ಅನ್ನೋದು ನನಗೆ ನಂತರ ಗೊತ್ತಾಗುತ್ತು. ನಾನು ನಟಿ, ಮನೆ ಬ್ಯಾಕ್ಗ್ರೌಂಡ್ ಎಲ್ಲವೂ ಕೂಡ ಚೆನ್ನಾಗಿದೆ, ಜೊತೆಗೆ ಮದುವೆ ಆಗಿ ಸೆಟ್ಲ್ ಆಗಿ ಬಿಡೋಣ ಅನ್ನೋಂಥ ಪ್ಲಾನನ್ನು ಮಾಡ್ಕೊಂಡಿದ್ದ ಆತ. ಆ ಕಾರಣಕ್ಕೋಸ್ಕರ ನನ್ನ ಹಿಂದೆ ಬಿದ್ದಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ನನ್ನ ಹಿಂದೆ ಬಿದ್ದವನು ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇರ್ತಾನೆ. ಅದು ಜಸ್ಟ್ ಮ್ಯಾರೇಜ್ ಪ್ರಪೋಸಲ್ ಅನ್ನೋ ಕಾರಣಕ್ಕೆ ನಾನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಪ್ರಪೋಸಲ್ ಬಂದಿದೆ, ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನನಗೆ ಅವನ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ಅವನ ಗರ್ಲ್ಫ್ರೆಂಡ್ ಹೆಸರನ್ನು ಕೂಡ ಹುಡುಗನ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ದ. ನನ್ನ ಮುಂದೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳು ಬಂತು. ಆಗ ಅವನು ಲಾಕ್ ಆದ. ಹೀಗೆಲ್ಲ ಯಾಮರಿಸ್ತಾರೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಹೇಗೆ ನಂಬೋಕೆ ಆಗುತ್ತೆ. ಹಾಗಾಗಿ ನಾನು ಕೆಲ ಹುಡುಗರಿಂದ ನಂಬಿಕೆಯನ್ನು ಕಳ್ಕೊಂಡಿದ್ದೇನೆ. ಎಲ್ಲರೂ ಕೂಡ ನಾನು ನಂಬೋದಿಲ್ಲ ಅಂತಲ್ಲ, ಕೆಲವರನ್ನು ನೋಡಿದ್ರೆ ನಂಬಿಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಕಾರಣ ಹೇಳ್ತಾರೆ. ಮದುವೆ ಅಥವಾ ಯಾರಾದರೂ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂದರೆ ನಾನು ನೋಡುವಂಥ ದೃಷ್ಟಿನೇ ಬೇರೆ. ನಿಜವಾಗ್ಲೂ ನೀವು ಸತ್ಯವಾಗಿದ್ದೀರಾ, ನಿಯತ್ತಾಗಿದ್ದೀರಾ ಅನ್ನೋದೇ ನನ್ನ ತಲೆಯಲ್ಲಿ ಹೊಡೆದಿರುತ್ತೆ. ಅವನು ಯಾವಾಗ ನನ್ನ ಹತ್ರ ಸಿಕ್ಕಾಕೊಂಡೋ ಆನಂತರ ಅವನು ಹೇಳಿದ್ನಂತೆ, ಅದು ನನ್ನ ಮಾಜಿ ಗೆಳತಿ ಅಷ್ಟೇ, ಬೇರೆ ಏನೂ ಕೂಡ ಇಲ್ಲ, ಹಾಗೆ ಹೀಗೆ ಅಂತೇಳಿ ಹೇಳಿದ್ನಂತೆ. ಅವಳು ನನ್ನ ಹಿಂದೆ ಮತ್ತೆ ಮತ್ತೆ ಬರ್ತಿದ್ದಾಳೆ, ನಾನು ಮಾತನಾಡ್ತಿದ್ದೆ ಅಷ್ಟೇ ಅಂತಲೂ ಕೂಡ ಹೇಳಿದ್ನಂತೆ. ಈ ಘಟನೆ ನಡೆದಾಗ ಕಾರುಣ್ಯಗೆ ಕೇವಲ 28 ವರ್ಷ ಅಂತೆ. ಓಕೆ ಅಂತಲೂ ಕೂಡ ಕ್ಷಮಿಸಿದ್ಲಂತೆ. ನಂತರ ಮತ್ತೆ ಬೇರೊಂದು ಹುಡುಗಿ ಜೊತೆಗೆ ಸಿಕ್ಕಾಕೊಂಡಿದ್ದ. ಆಗ ಇದು ಯಾವುದೋ ದೊಡ್ಡ ಕೇಸ್, ಇಂಥವರಿಂದ ದೂರ ಇರಲೇಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಯಾವತ್ತಿನಿಂದ ದೂರ ಆದರೆ ಅಂತೆ. ಅಷ್ಟೆಲ್ಲ ಆದಮೇಲೂ ನಾನೇ ಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹಿಂದೆ ಬರ್ತಿದ್ದ. ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದಾಗ ನನ್ನ ಹತ್ರ ಕಾರಿದೆ, ಮನೆ ಇದೆ, ಫೇಮ್ ಇದೆ, ನೇಮ್ ಇದೆ, ಮದುವೆ ಆಗಿದೆ, ಸೆಟ್ಲಾಗಿಬಿಡೋಣ ಅನ್ನುವಂಥ ಉದ್ದೇಶ ಒಂದಾಗಿತ್ತು ಅನ್ನೋದು ಗೊತ್ತಾಯಿತು. ಅದು ನನಗೆ ಆ ನಂತರ ಗೊತ್ತಾಗಿತ್ತು, ಅಂದರೆ ನಿಧಾನ ಗೊತ್ತಾಗಿತ್ತು. ಒಳ್ಳೆತನಕ್ಕೆ ಯಾವತ್ತೂ ಕೂಡ ಬೆಲೆ ಇಲ್ಲ, ಆಡಂಬರಕ್ಕಷ್ಟೇ ಬೆಲೆ ಕೊಡ್ತಾರೆ. ಆದರೆ ಆಕೆಗೂ ಒಂದು ಮನಸ್ಸಿರ್ತದೆ, ಕನಸಿರ್ತದೆ ಅನ್ನೋದಕ್ಕೆ ಯಾರೂ ಕೂಡ ಬೆಲೆನೇ ಕೊಡೋದಿಲ್ಲ ಅನ್ನೋದು ನನಗೆ ಪ್ರತಿಕ್ಷಣ ಕಾಡುತ್ತೆ ಕಣ್ರಿ. ಹಾಗಾಗಿನೇ ನಾನು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಅವರನ್ನು ನಾನು ದೂರ ಮಾಡಿದೆ. ಆನಂತರ ಆ ವ್ಯಕ್ತಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದ. ನೀವು ಎಷ್ಟೇ ಕೆಟ್ಟವರಾಗಿದ್ದರೂ ನಿಮ್ಮನ್ನು ನಾವು ಸ್ವೀಕರಿಸಿದರೆ ಒಳ್ಳೆಯವರು, ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಕೆಟ್ಟವರು. ಎಂತಹ ಪ್ರಪಂಚ ಇದು ಅಂತಲೂ ಕೂಡ ಕೆಲವು ಸಲ ಅನಿಸುತ್ತೆ ಅಂತಲೂ ಕೂಡ ಕಾರುಣ್ಯರಾಮ್ ಬೇಸರವನ್ನು ಹೊರಗಡೆ ಹಾಕ್ತಾರೆ. ಹೇಗೆ ಇಂಥವರ ನಡುವೆ ನಾವು ಮದುವೆ ಸಂಬಂಧ ಅನ್ನೋದನ್ನು ಮಾಡೋಕ್ಕೆ ಸಾಧ್ಯ ಅಥವಾ ಮುಂದುವರ್ಸೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸತ್ಯ ಅಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟ ರೀ. ಯಾಕೆ ಈ ರೀತಿ ನಮ್ಮ ಸಮಾಜ ಅಂತೇಳಿ ಎಷ್ಟೋ ಸಲ ಅನಿಸೋದಿದೆ. ಈ ಸಮಾಜದಲ್ಲಿ ಇರೋರೆಲ್ಲ ಹೀಗೇನಾ ಅಥವಾ ಕೆಲವರು ಮಾತ್ರ ಹೀಗೇನಾ, ಕೆಲವರಿಂದ ಹೀಗೆ ಅಂತೇಳಿ ಅನಿಸ್ಬಿಡುತ್ತಾ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಹಾಗಂತೇಳಿ ಎಷ್ಟು ವರ್ಷ ಕಾರುಣ್ಯ ಮದುವೆ ಆಗದೆ ಇರೋಕ್ಕೂ ಆಗುತ್ತೆ ಅಲ್ವಾ? ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾರುಣ್ಯರಾಮ್ ಅವರ ಭಾವನೆಯ ಬಗ್ಗೆ, ಕಾರುಣ್ಯರಾಮ್ ಅವರು ಇನ್ನೂ ಮದುವೆ ಆಗದೆ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.